ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ತಜ್ಞ, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಸೆಕ್ಸಾಲಜಿ ಪ್ರಾಕ್ಟೀಸ್ ಮಾಡ್ತೇನೆ ಬ್ಯಾಂಗ್ಳೂರ್ನಲ್ಲಿ. ಸೊ ಇವತ್ತಿನ ಏನು ವಿಷಯ ಇದೆಯಲ್ಲ, ಹೌ ಟು ಡೂ ಸೆಕ್ಸ್ ಒಳ್ಳೆ ರೀತಿ ಹೇಗೆ ಮಾಡಬೇಕು. ಏನು ಸರ್, ಇದು ಎಲ್ಲರಿಗೂ ಕಾಮನ್ ಗೊತ್ತಿರುತ್ತೆ. ಇದು ಏನು ಇದರಲ್ಲಿ ಸ್ಪೆಷಲ್ ಏನಿದೆ ಈ ಥರ ಹೇಳೋ ಥರ ಎಲ್ಲರಿಗೂ ಏನು ಗೊತ್ತಿದೆಯಲ್ಲ, ದಟ್ ಈಸ್ 50% ಟ್ರೂತ್. ಬರೀ ನಿಮಗೆ ಏನು ಗೊತ್ತಿದೆ 50% ಮಾತ್ರ. ಮಿಕ್ಕಿದ 50% ಇವತ್ತು ಹೇಳ್ತೀನಿ. ಫಾಲೋ ಮಾಡಿ ನಿಮ್ಮ ಸೆಕ್ಸ್ನ, ಈ ಥರನೂ ಸೆಕ್ಸ್ ನಾವು ಮಾಡ್ಬಹುದಾ, ಅಥವಾ ಈ ಥರ ನಮಗೆ ಗೊತ್ತೇ ಇರಲಿಲ್ಲಲ್ಲ, ಸೆಕ್ಸ್ ಅಂದರೆ ಇಷ್ಟು ಪ್ಲೆಜರ್ ಥರ ಅಥವಾ ಇಷ್ಟು ಪ್ಲೆಜರ್ ತಗೋಬಹುದಾ. ಯಾಕಂದ್ರೆ ಜಸ್ಟ್ ಇನ್ನವರೆಗೆ ನಾವೇನು ಎಂಜಾಯ್ ಮಾಡಿದ್ದಿಲ್ಲ, ಜಸ್ಟ್ 10% ಆಫ್ ನಾವೇನು ಎಂಜಾಯ್ ಮಾಡಿದ್ವಿ. ಈ ವಿಡಿಯೋ ನೋಡಿ, ಲಾಸ್ಟ್ವರೆಗೆ ನೋಡಿ. ಇನ್ನವ್ರಿಗೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಈ ವಿಡಿಯೋ ಏನಿದಿಲ್ಲ, ನಾನು ಏನು ವಿಡಿಯೋ ಮಾಡಿದ್ದೀನಿ, ಒನ್ ಆಫ್ ದ ಇಂಟ್ರೆಸ್ಟಿಂಗ್ ವಿಡಿಯೋ ಇವತ್ತು ಮಾಡ್ತಾ ಇದ್ದೀನಿ. ಹೌ ಟು ಡೂ ಸೆಕ್ಸ್, ಅಥವಾ ಸೆಕ್ಸ್ ಒಳ್ಳೆ ರೀತಿಯಿಂದ ಹೇಗೆ ಮಾಡ್ಬೇಕಂತ. ಸೊ ಸ್ಟಾರ್ಟಿಂಗ್ ಜೀರೋದಿಂದ ಸ್ಟಾರ್ಟ್ ಮಾಡ್ತೀನಿ. ನಿಮಗೆ ಸೆಕ್ಸ್ ಬಗ್ಗೆ ಏನೋ ಗೊತ್ತಿಲ್ಲ ಅಂದ್ರೂ ನಿಮಗೆ ಒಂದು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಈ ವಿಡಿಯೋನಲ್ಲಿ. ಫಸ್ಟು ಸೆಕ್ಸ್ ಅಂದರೆ ಏನು? ಸೆಕ್ಸ್ ಇಟ್ ಈಸ್ ಎ ನ್ಯಾಚುರಲ್ ಅರ್ಜ್. ಆಯುರ್ವೇದದಲ್ಲಿ ಇದಕ್ಕೆ 3 ಉಪಸ್ತಂಭನಲ್ಲಿ ಒಂದು ಹೇಳಿದ್ದಾರೆ: ಆಹಾರ, ನಿದ್ರಾ, ಮೈಥುನ. ಒಂದು ಮನುಷ್ಯ ಬದುಕಬೇಕು, ಅಥವಾ ಒಂದು ಪುರುಷ ಅಥವಾ ಒಂದು ಸ್ತ್ರೀ ಬದುಕಬೇಕಂದ್ರೆ ಆಹಾರ ಅಂದ್ರೆ ಊಟ ಬೇಕು, ನಿದ್ರೆ ಅಂದ್ರೆ ನಿದ್ದೆ ಬೇಕು, ಮೈಥುನ ಸೆಕ್ಸ್ ಬೇಕೇ ಬೇಕು. ನಿಮಗೆ ಆಹಾರ ಸಿಕ್ಕಿದೆ, ನಿಮಗೆ ನಿದ್ದೆನೂ ಚೆನ್ನಾಗಿದೆ, ಸೆಕ್ಸ್ ಇಲ್ಲ ಅಂದ್ರೂ ಲೈಫ್ ಬ್ಯಾಲೆನ್ಸ್ ಇರಲ್ಲ. ಇದು ಲೈಫ್ದು 3 ಪಿಲ್ಲರ್. ಈ 3 ಪಿಲ್ಲರ್ ಮೇಲೇನೆ ಏನಿದೆ, ಲೈಫ್ ಬ್ಯಾಲೆನ್ಸ್ ಆಗಿದಿರೋದೆ. ನಿಮಗೆ ಸೆಕ್ಸ್ ಲೈಫ್ ಇಲ್ಲ ಅಂದ್ರೆ ಬರೀ ನಿಮ್ ನಿದ್ದೆ ಇದೆ, ಆಹಾರ ಇದೆ ಅಂದ್ರೆ ಯೂಸ್ ಇಲ್ಲ. ಯಾಕಂದ್ರೆ ಲೈಫ್ನಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ದೇವರು ಅಥವಾ ನೇಚರ್ ಏನ್ ಮಾಡಿದೆ ಅಂದ್ರೆ, ನಮ್ಮ ಬಾಡಿನ, ನಮ್ಮ ಮೈಂಡ್ನ ರಿಲ್ಯಾಕ್ಸೇಷನ್ಗೆ ಒಂದು ಒಳ್ಳೆ ಏನಾಗಿದೆ, ಮೈಥುನ ಕ್ರಿಯೆ ಏನಿದೆಯಲ್ಲ ಅದು ಕೊಟ್ಟಿದೆ. ನೀವು ಎಷ್ಟೋ ಸ್ಟ್ರೆಸ್ನಲ್ಲಿ ಇದ್ರಿ, ಎಷ್ಟೋ ಟೆನ್ಷನಲ್ಲಿ ಇದ್ರಿ, ಎಷ್ಟೋ ಟಯರ್ಡ್ ಇರಿ, ಒನ್ ಟೈಮ್ ಸೆಕ್ಸ್ ಮಾಡಿದ್ರೆ ಏನಾಗುತ್ತೆ, ನಿಮ್ದು ಎಲ್ಲ ಟೆನ್ಷನು, ಎಲ್ಲ ಆಂಗ್ಸೈಟಿ, ಎಲ್ಲ ಡಿಪ್ರೆಷನು ತುಂಬಾ ಏನಾಗುತ್ತೆ, ರಿಲ್ಯಾಕ್ಸ್ ಆಗ್ಬಿಡ್ತಾ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಸೊ ನಿಮ್ಮ ಫೀಲಿಂಗ್ನ ನಿಮ್ಮ ಪಾರ್ಟ್ನರ್ ಜೊತೆಗೆ ಯಾವಾಗೂ ನೀವು ಹಂಚ್ಕೊಳ್ತೀರಾ, ಒಬ್ಬರೊಬ್ಬರಿಗೆ ಏನಿದೆ ನಿಮ್ಮ ಫೀಲಿಂಗ್ನ ಎಕ್ಸ್ಚೇಂಜ್ ಯಾವಾಗ ಮಾಡ್ತೀರಾ ನೋಡಿ, ಎಷ್ಟೋ ಸ್ಟ್ರೆಸ್ ಇದ್ರೆ, ಫುಲ್ ಡೇ ವರ್ಕ್ ಮಾಡಿದ್ದು ಎಲ್ಲ ಹೋಗ್ಬಿಡುತ್ತೆ. ಸೊ ಇದನ್ನ ಹೇಗೆ ತಗೋಬೇಕು ಅಥವಾ ಹೇಗೆ ಪಡಿಬೇಕು? ಫಸ್ಟ್ ಏನಂದ್ರೆ, ಬಿಫೋರ್ ಬೆಡ್ ಅಂದ್ರೆ ಸೆಕ್ಸ್ ಮಾಡೋಕ್ಕಿಂತ ಮುಂಚೆ ಏನ್ ಮಾಡಬೇಕು, ಡ್ಯೂರಿಂಗ್ ಬೆಡ್, ನೀವು ಆನ್ ಬೆಡ್ ಇದ್ಮೇಲೆ ಏನೇನ್ ಮಾಡಬೇಕು, ಮತ್ತು ಸೆಕ್ಸ್ ಆದ್ಮೇಲೆ ಏನೇನ್ ಮಾಡಬೇಕು, ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಫಸ್ಟ್ ಬಿಫೋರ್ ಬೆಡ್ ಏನು? ಬಿಫೋರ್ ಬೆಡ್ ಅಂದ್ರೆ ಸೆಕ್ಸ್ ಮಾಡೋಕ್ಕಿಂತ ಮುಂಚೆ ನಿಮ್ಮೊಳಗೆ, ನಿಮ್ಮ ಪಾರ್ಟ್ನರ್ ಒಳಗೆ ಒಳ್ಳೆ ಒಂದು ಲವ್ ಇರಬೇಕು, ಅಫೆಕ್ಷನ್ ಇರಬೇಕು, ಒಬ್ಬರೊಬ್ಬರು ಒಳಗೆ ತುಂಬಾ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಯಾಕಂದ್ರೆ ಯಾವಾಗ 2 ಸೋಲ್ ಒಳಗಡೆ, 2 ಬಾಡಿ ಒಳಗಡೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಒಂದು ಫೀಲಿಂಗ್ ಇತ್ತು, ಒಂದು ಸೆನ್ಸ್ ಆಫ್ ಏನಿದೆ, ಕಾಮ್ನೆಸ್ ಯಾವಾಗ ಇರುತ್ತೆ ನೋಡಿ, ಸೆಕ್ಸ್ ಎಂಜಾಯ್ ಮಾಡ್ಬೋದು. ಇನ್ ಬಿಟ್ವೀನ್ ನಿಮ್ಮಿಬ್ಬರ ಒಳಗಡೆ ಹೊಂದಾಣಿಕೆ ಚೆನ್ನಾಗಿಲ್ಲ, ಅಥವಾ ನಿಮ್ಮ ಇಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿಲ್ಲ, ಒಬ್ಬರು ಅವ್ರ ಮೇಲೆ ಡೌಟ್ ಮಾಡ್ತೀರಾ, ಇವ್ ನನಗ್ ಬಿಟ್ಟು ಮತ್ತೆ ಬೇರೆಯವ್ರ ಜೊತೆಗೆ ಸಂಬಂಧ ಇರ್ಬೋದಾ ಅಂತ ಈ ತರ ಡೌಟ್ ಮಾಡ್ತಾ ಇದ್ರೆ ಏನಾಗುತ್ತೆ, ಆ ಬಾಡಿನಲ್ಲಿ ಆಗುವ ಬಯಾಲಜಿಕಲ್ ಚೇಂಜಸ್ಸು, ಸೈಕಲಾಜಿಕಲ್ ಚೇಂಜಸ್ಸು, ಮತ್ತೇನ್ ಒಬ್ಬರ ಒಳಗಡೆ ಎಕ್ಸ್ಚೇಂಜ್ ಮಾಡುವಾಗ ಏನಾಗುತ್ತೆ, ಆ ಎನರ್ಜಿ ಏನಾದ್ರೆ ಕರೆಕ್ಟ್ ಆಗಿ ಫ್ಲೋ ಇರಲ್ಲ. ಸೊ ನೀವು ಸೆಕ್ಸ್ ಮಾಡುವಾಗೂ ಆ ಸೆಕ್ಸ್ನ ನೀವು ಎಂಜಾಯ್ ಮಾಡೋಕ್ಕಾಗಲ್ಲ. ಮತ್ತೊಂದು ಹೇಳ್ತೀನಿ ನಿಮಗೆ, ಏನಂದ್ರೆ ಸೆಕ್ಸು ಇದೆ ಪ್ಲೆಜರ್, ಇದು ಏನಂದ್ರೆ ಸುಮ್ಮನೆ ಮಾಡಿಬಿಟ್ಟು ಹಿಂಗೆ ಮಲ್ಕೋಬೇಕಂತ ಏನಿಲ್ಲ. ಮತ್ತು ಇದಕ್ಕೆ ಏನಿದೆ, ಇದು ಒಂದು ಆಕ್ಟಿವಿಟಿ ಅಂತ ತೊಳ್ಬೇಡಿ. ಇಲ್ಲಪ್ಪ ಇವತ್ತು ವೀಕೆಂಡು ಸೆಕ್ಸ್ ಮಾಡಬೇಕು, ಮಲ್ಕೋಬೇಕು, ಈ ಥರ ಇಲ್ಲ. ಇಟ್ ಈಸ್ ಎ ಆರ್ಟ್, ಇಟ್ ಈಸ್ ಎ ಸೈನ್ಸ್. ಈ ಆರ್ಟ್ನ ನೀವು ಏನು ಮಾಡಬೇಕು, ಮಾಸ್ಟರ್ ಮಾಡಬೇಕು. ಇದ್ರ ಹಿಂದೆ ಸೈನ್ಸ್ ಏನಿದೆ ನಾನು ಇವತ್ತು ಹೇಳ್ತೀನಿ. ಯಾಕಂದರೆ ಒಂದ್ಸತಿ ಈ ಸೈನ್ಸ್ನ ನೀವು ಕಲ್ತು ಬಿಟ್ರೆ, ಈ ಸೆಕ್ಸ್ ಅನ್ನೋ ಆರ್ಟ್ನ ನೀವು ಮಾಸ್ಟರ್ ಆಗ್ತೀರ. ಸೊ ಫಸ್ಟು ಅಂಡರ್ಸ್ಟ್ಯಾಂಡಿಂಗು ಏನಿರುತ್ತೆ, ಲವ್, ಅಫೆಕ್ಷನು ತುಂಬ ಇಂಪಾರ್ಟೆಂಟ್ ಯಾವುದೋ ರಿಲೇಷನಲ್ಲಿ. ಯಾಕಂದರೆ ನೀವು ಯಾವಾಗ ಒಂದು ಪ್ರಾಸ್ಟಿಟ್ಯೂಷನ್ ಹತ್ರ ಅಥವಾ ಒಂದು ಪ್ರಾಸ್ಟಿಟ್ಯೂಟ್ ಹತ್ರ ಹೋಗ್ಬಿಟ್ರೆ, ಅದು ಫಾರ್ ಮನಿ ನಿಮಗೆ ಹಾಕಿ ಪ್ಲೇಜರ್ ಕೊಡ್ಬೋದು ಫಾರ್ ಸಮ್ ಟೈಮ್. ಬಟ್ ವೆನ್ ಇಟ್ ಕಮ್ಸ್ ಟು ಯುವರ್ ಮ್ಯಾರೇಜ್, ವೆನ್ ಕಮ್ಸ್ ಟು ಇಟ್ ಯುವರ್ ಪಾರ್ಟ್ನರ್, ಅವಾಗ ನೀವು ದುಡ್ಡು ಕೊಟ್ಬಿಟ್ಟು ಸೆಕ್ಸ್ ಮಾಡ್ತಾ ಇಲ್ಲ. ನೀವು ಏನು ಅವ್ರ ಹತ್ರ ಅಂಡರ್ಸ್ಟ್ಯಾಂಡಿಂಗು, ಅವ್ರ ಹತ್ರ ಬಿಲೀಫು, ಅವ್ರ ಹತ್ರ ಟ್ರಸ್ಟು, ಇದೆಲ್ಲ ನಿಮಗೆ ಚೆನ್ನಾಗಿದ್ರೆ ಅಂದರೆ ಯು ಕ್ಯಾನ್ ಎಂಜಾಯ್, ಒಳ್ಳೆ ಸೆಕ್ಸ್ ಎಂಜಾಯ್ ಮಾಡ್ಬೋದು. ಸೊ ಫಸ್ಟ್ ಆಯಿತು. ಸೆಕೆಂಡ್, ಯಾವಾಗೋ ಸೆಕ್ಸ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು, ನಿಮ್ಮ ನ್ಯಾಚುರಲ್ ಕಾಲ್ಸ್ ಏನಿದೆ, ಫಾರ್ ಎಕ್ಸಾಂಪಲ್ ನಿಮಗೆ ರೀಸಿಸ್ ಬಂದಿದ್ದ ಥರ ಅನಿಸ್ತಾ ಇದೆ, ಫಸ್ಟ್ ಹೋಗಿ ಅದು ಅಟೆಂಡ್ ಮಾಡಿ. ಸ್ವಲ್ಪ ನಿಮಗೆ ಗ್ಯಾಸಸ್ ಇದೆ ಅಥವಾ ಮೋಷನ್ಸ್ ಕರೆಕ್ಟಾಗಿ ಪಾಸ್ ಆಗಿಲ್ಲ,
ಫಸ್ಟ್ ಪಾಸ್ ಮಾಡ್ಬನ್ನಿ. ಯಾಕಂದ್ರೆ ಯಾವಾಗ ನೀವು ಸೆಕ್ಸ್ ಮಾಡಬೇಕು ಆ ಟೈಮ್ನಲ್ಲಿ ಏನಿದೆ ರೀಸೆಸ್ ಬಂದ್ರೆ ಅಥವಾ ಮೋಷನ್ಸ್ ಬಂದ್ರೆ ನೀವು ಪ್ರೊಲಾಂಗ್ ಮಾಡೋಕ್ಕಾಗಲ್ಲ. ಸೊ ಆ ಟೈಮ್ನ ಜಾಸ್ತಿ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ನಿಮ್ ನ್ಯಾಚುರಲ್ ಕಾಲ್ಸ್ ಏನಿದೆ, ರಿಸೆಸ್ ಬಂದಿದೆ ರಿಸೆಸ್ ಮಾಡ್ಬನ್ನಿ, ಮೋಷನ್ ಬಂದಿದೆ ಮೋಷನ್ ಮಾಡ್ಬನ್ನಿ, ನ್ಯಾಚುರಲ್ ಕಾಲ್ಸ್ನ ಅಟೆಂಡ್ ಮಾಡಿ. ಥರ್ಡ್ ಏನಿದೆ ಇಲ್ಲ, ಫಾರ್ ಎಕ್ಸಾಂಪಲ್ ನೀವು ವರ್ಕಿಂಗ್ ಪರ್ಸನ್ ಇದ್ದೀರಾ, ಸೊ ಯಾವಾಗ ನೀವು ಜಾಬ್ ಹೋಗ್ತಾ ಇದ್ದೀರಾ ಮಾರ್ನಿಂಗ್, ಸೊ ಜಸ್ಟ್ ಹೋಗುವಾಗ ಆಫೀಸ್ ಹೋಗುವಾಗ ವೈಫ್ ಕಿವಿನಲ್ಲಿ ಹೇಳ್ಬೇಡಿ ಇವತ್ತು ನೈಟ್ ಸೆಕ್ಸ್ ಮಾಡೋಣ. ಸೊ ಏನಿರುತ್ತೆ, ನೀವು ಫುಲ್ ಡೇ ಏನಾಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ, ನಿಮ್ಮ ಪಾರ್ಟ್ನರ್ ಏನಾಗುತ್ತೆ ಫುಲ್ ಡೇ ಅದ್ರ ಬಗ್ಗೆ ಯೋಚನೆ ಮಾಡುತ್ತೆ. ಸೊ ನಿಮ್ಮ ಬಾಡಿನಲ್ಲಿ ಕೂಡ ಏನಾಗುತ್ತೆ ಒಂದು ನ್ಯಾಚುರಲ್ ಹ್ಯಾಪಿ ಹಾರ್ಮೋನ್ ಸೀಕ್ರೆಟ್ ಆಗುತ್ತೆ, ಅವ್ರ ಬಾಡಿನಲ್ಲಿ ಕೂಡ ಒಂದು ಹಾರ್ಮೋನ್ ಸೀಕ್ರೆಟ್ಸ್ ಆಗುತ್ತೆ. ಅವ್ರು ಕೂಡ ಇವತ್ತು ಈವ್ನಿಂಗ್ ನೀವು ಬರೋಕ್ಕಿಂತ ಮುಂಚೆ ಅಡುಗೆ ಗಿಡ್ಗೆ ಎಲ್ಲ ಬೇಗ ಮಾಡಿಬಿಟ್ಟು ಮಕ್ಕಳಿಗೆಲ್ಲ ಊಟ ಗೀಟ ಮಾಡಿ ಮಲ್ಸ್ಬಿಟ್ರೆ ಏನಾಗುತ್ತೆ, ಅಂತ ಪ್ರಾಯರ್ ಇಂಟಿಮೇಷನ್ ಕೊಟ್ರೆ ಅವರು ಒಂದು ಮೂಡ್ನಲ್ಲಿ ಇರ್ತಾರೆ, ನೀವು ಒಂದು ಮೂಡ್ನಲ್ಲಿ ಇರ್ತಾರೆ, ಹ್ಯಾಪಿ ಹಾರ್ಮೋನ್ ಸೀಕ್ರೆಟ್ ಆಗುತ್ತೆ. ಬಾಡಿನಲ್ಲಿ ಆ ಟೆಸ್ಟೋಸ್ಟಿರಾನ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಫುಲ್ ಡೇ ನೀವು ವರ್ಕ್ನಲ್ಲಿ ಇದ್ರೂ ಕೂಡ ಅದ್ರದ್ದು ಒಂದು ಈವ್ನಿಂಗ್ ಇವತ್ತೇನೆ ಸೆಕ್ಸ್ ಮಾಡ್ಬೇಕಂತ ಒಂದು ಹ್ಯಾಪಿನೆಸ್ ಏನಿರುತ್ತೆ ನೋಡಿ, ಅದನ್ನ ಚೆನ್ನಾಗಿ ಎಂಜಾಯ್ ಮಾಡಬೇಕು. ಸೊ ಒಂದ್ಸತಿ ನೀವು ಆಫೀಸಿಂದ ಮನೆಗೆ ಬಂದರೆ ಫ್ರೆಶ್ ಅಪ್ ಆಗಿ ಚೆಲ್ಲ ಒಂದು ಲೈಟ್ ಟಿಫಿನ್, ಯಾಕಂದರೆ ಬಿಫೋರ್ ಸೆಕ್ಸ್ ಹೆವಿ ಊಟ ಯಾವಾಗೂ ಮಾಡಬಾರ್ದು. ಲೈಟಾಗಿ ಸ್ವಲ್ಪ ಸ್ನ್ಯಾಕ್ಸ್ ತೊಗೋಬೋದು, ಸ್ವಲ್ಪ ಹಾಲು ಕುಡಿಬೋದು ಅಥವಾ ಸ್ವಲ್ಪ ಫ್ರೂಟ್ಸ್ ತೊಗೊಳ್ಳಿ. ಒಂದ್ಸತಿ ಸೆಕ್ಸ್ ಮಾಡಿ, ಸೆಕ್ಸ್ ಆದಮೇಲೆ ಸ್ನಾನ ಮಾಡಿಬಿಟ್ಟು ಆಮೇಲೆ ಊಟ ಮಾಡಿ. ಯಾಕಂದರೆ ಒಮ್ಮೆ ಹೆವಿ ನೈಟ್ ಡಿನ್ನರ್ ಮಾಡಿಬಿಟ್ಟು ಸೆಕ್ಸ್ ಮಾಡೋಕ್ಕಾಗಲ್ಲ. ಆದ್ರೂ ಏನಾಗುತ್ತೆ ಡಿಸ್ಕಂಫರ್ಟ್ ಇರುತ್ತೆ, ನಿಮಗೂ ಡಿಸ್ಕಂಫರ್ಟ್ ಇರುತ್ತೆ, ಪಾರ್ಟ್ನರ್ಗೂ ಡಿಸ್ಕಂಫರ್ಟ್ ಇರುತ್ತೆ. ಸೊ ಇದು ಬಿಫೋರ್ ಬೆಡ್ ಹೋಗೋಕ್ಕಿಂತ ಮುಂಚೆ. ಈಗ ಬೆಡ್ ಮೇಲೆ ಬಂದ ಮೇಲೆ ಏನೋ ತುಂಬ ಜನರಿಗೆ ಏನಿರುತ್ತೆ ಗೊತ್ತಾ, ಸೆಕ್ಸ್ ಅಂದರೆ ಬರೀ ಪೆನಿಸ್ನ ಲಿಂಗ್ನ ಏನಾಗುತ್ತೆ ವೈಜೈನಲ್ಲಿ ಇನ್ಸರ್ಟ್ ಮಾಡಬೇಕು, ಅದು ಸೆಕ್ಸ್ ಅಂತ. ಬಟ್ ನಾನು ಒಂದು ಸ್ಟಡಿ ಪ್ರಕಾರ ಹೇಳ್ತೀನಿ, ಅಥವಾ ಎಷ್ಟೋ ಫಿಮೇಲ್ಸ್ ಅಥವಾ ನಿಮ್ಮ ಪಾರ್ಟ್ನರ್ಸ್ಗೆ ಕೇಳಿ, ಸೆಕ್ಸ್ದು ಎಲ್ಲಕ್ಕಿಂತ ಮೋಸ್ಟ್ ಇನ್ಸೆಂಟಿವ್ ಪಾರ್ಟ್ ಆಕಿಗೆ ಅಥವಾ ನಿಮ್ಮ ಪಾರ್ಟ್ನರ್ಗೆ ಏನು ಫೀಲ್ ಆಗುತ್ತೆ ಅಂತ ಫೋರ್ ಪ್ಲೇ. 90% ಆಫ್ ವುಮೆನ್ ಏನು ಹೇಳ್ತಾರೆ, ಆಕ್ಚುಯಲ್ ಸೆಕ್ಸ್ಗಿಂತ ಅವರಿಗೆ ಫೋರ್ ಪ್ಲೇನಲ್ಲಿ ಏನಾಗುತ್ತೆ ಅವರಿಗೆ ಇಂಟ್ರೆಸ್ಟ್ ಜಾಸ್ತಿ. ಸೊ ಫೋರ್ ಪ್ಲೇ ಏನು, ಅದು ಕಿಸ್ ಇರ್ಬೋದು ಅಥವಾ ಯಾವುದೋ ಡರ್ಟಿ ಟಾಕ್ ಇರ್ಬೋದು, ಅಥವಾ ಆಕಿ ಬಗ್ಗೆ ಏನಾದ್ರೂ ಹೇಳಬೇಕು, ಚೆನ್ನಾಗಿ ಕಾಣಿಸ್ತಾ ಇದೆ, ನಿನ್ನ ಕೂದಲು ಚೆನ್ನಾಗಿ ಕಾಣಿಸ್ತಾ ಇದೆ, ಫೇಸ್ ಕಲರ್ ಚೆನ್ನಾಗಾಗಿದೆ, ನಿನ್ನ ವೇಟ್ ಕಡಿಮೆ ಆಗಿದೆ, ಅಂದರೆ ಇದು ಜಸ್ಟ್ ಸ್ಟಾರ್ಟ್ ಕನ್ವರ್ಸೇಷನ್ಲಿ ಶಿ ಶುಡ್ ಫೀಲ್ ಹ್ಯಾಪಿ. ಸೆಕ್ಸ್ ಇಸ್ ನಥಿಂಗ್ ಬಟ್ ಗಿವಿಂಗ್ ಏನಿದೆ ಕಾಂಪ್ಲಿಮೆಂಟ್, ಒಬ್ರಿಗೆ ಕಾಂಪ್ಲಿಮೆಂಟ್ ಕೊಡಬೇಕು. ಸೊ ಅವಾಗ ಏನಾಗುತ್ತೆ, ಅದು ಒಂದು ಟೋನ್ ಸೆಟ್ ಆಗುತ್ತೆ, ಮೂಡ್ ಸೆಟ್ ಆಗುತ್ತೆ. ಸೊ ಒಬ್ಬರೊಬ್ರಿಗೆ ಹೊಗಳ್ಬೇಕು. ಸೊ ಏನಾಗುತ್ತೆ, ಒಂದು ಸ್ಲೋಲಿ ಆ ಮೂಡ್ನಲ್ಲಿ ಹೋಗ್ತೀರಾ. ಒಂದು ಒಳ್ಳೆ ಮ್ಯೂಸಿಕ್ ಹಾಕಿ, ಯಾವುದೋ ಒಂದು ಒಳ್ಳೆ ನಿಮ್ಗೆ ಇಷ್ಟ ಇದ್ದಿದ್ದ ಸಾಂಗು ಅಥವಾ ಲೈಟಾಗಿ ಏನು ಮ್ಯೂಸಿಕ್ಕು. ಯಾವ ರೂಮ್ನಲ್ಲಿ ನೀವು ಸೆಕ್ಸ್ ಮಾಡ್ತಾ ಇದ್ದೀರಾ, ಒಂದು ಒಳ್ಳೆ ಪರ್ಫ್ಯೂಮ್, ಒಳ್ಳೆ ಓಡರ್ ಬರಬೇಕು. ಯಾವುದೋ ಒಂದು ಚೆನ್ನಾಗಿ ರೂಮ್ ಫ್ರೆಶ್ನರು, ಸ್ಪೆಂಟು, ಅಥವಾ ಎಲ್ಲಿ ನೀವು ಸೆಕ್ಸ್ ಮಾಡ್ತಾರ ಬೆಡ್ ಮೇಲೆ ಏನಿದೆ ಸ್ವಲ್ಪ ರೋಜಸ್ಸು, ಒಂದು ಒಳ್ಳೆ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಬೇಕು. ಯಾಕಂದ್ರೆ ಸೆಕ್ಸ್ನ ಒಂದು ಆಕ್ಟಿವಿಟಿ ತೊಗೊಂಡು ದಯವಿಟ್ಟು ಮಾಡಕ್ಕೆ ಹೋಗಬೇಡಿ. ಇಟ್ ಈಸ್ ಎ ಪ್ಲೆಜರ್. ಸೊ ಪ್ಲೆಜರ್ನ ಪ್ಲೆಜರ್ ಥರನೇ ತಗೋಬೇಕು. ಫಾರ್ ಎಕ್ಸಾಂಪಲ್ ಹುಡುಗರು ನೀವು ಡ್ರಿಂಕ್ಸ್ ಮಾಡ್ತೀರಾ ಅಂದರೆ ಸುಮ್ಮನೆ ಎಲ್ಲೋ ಬಾರ್ನಲ್ಲಿ ಹೋಗಿ ಡ್ರಿಂಕ್ಸ್ ಮಾಡಲ್ಲ, ಎಲ್ಲೋ ಔಟ್ಸ್ಕರ್ಟ್ನಲ್ಲಿ ಹೋಗಿ ಎಲ್ಲೋ ಚೆನ್ನಾಗೆಲ್ಲ ಹಾಸಿಗೆ ಗಿಸ್ಗೆ ಹಾಕೊಂಡು ಆರಾಮಾಗಿ ಕೂತಿ ಏನೋ ಸ್ವಲ್ಪ ಮ್ಯೂಸಿಕ್ ಹಾಕಿ ಒಳ್ಳೆ ಒಂದು ಎನ್ವೈರ್ಮೆಂಟ್ನ ರೆಡಿ ಮಾಡಿ ಫ್ರೆಂಡ್ ಜೊತೆಗೆ ಸೇರಿ ಚೇಸ್ ಅಂತ ಹೇಳ್ಬಿಡಿ ಸ್ಲೋಲಿ ಎಂಜಾಯ್ ಮಾಡ್ತಿರಲ್ಲ. ಸೆಕ್ಸ್ ಕೂಡ ಆ ಥರನೇ ಸ್ಲೋಲಿ ಎಂಜಾಯ್ ಮಾಡ್ಬೇಕು. ಅದಕ್ಕೆ ಒಮ್ಮೆ ಮುಗಿಸ್ಬಿಟ್ಟು ಮಲಗೋದೇನಿರಲ್ಲ. ಸೊ ಒಂದ್ಸತಿ ಈ ಟೋನ್ ಸೆಟ್ ಆಗ್ತಾ ಇದೆ, ಒಂದು ಸರೌಂಡಿಂಗ್ ಚೆನ್ನಾಗಾಗಿದೆ, ಸ್ಟಾರ್ಟ್ ವಿತ್ ಕಿಸ್ ಏನಿದೆಲ್ಲ ಲಿಪ್ಸ್ ದಿಂದ ಸ್ಟಾರ್ಟ್ ಮಾಡಿ ಸ್ಲೋಲಿ ಏನಿದೆ ಇದು ಬಿಹೈಂಡ್ ಇದು ಕಿವಿ ಏನಿರುತ್ತೆ ನೋಡಿ, ಈ ಪಾಯಿಂಟ್ ಏನಿದೆ ಫಿಮೇಲ್ ಎರ್ಗಾಟಿಕ್ಸ್ ಅಂತ ಹೇಳಿ. ಫಿಮೇಲ್ಸ್ ನಲ್ಲಿ ಬಾಡಿದು ಏನೇನು ಸ್ಟಿಮ್ಯುಲೇಟ್ ಪಾರ್ಟ್ಸ್ ಇರುತ್ತೆ ಆ ಪಾರ್ಟ್ಗೆ ಟಚ್ ಮಾಡಿದ್ರೆ ಆಕೆಗೆ ಏನಾಗುತ್ತೆ, ಒಮ್ಮೆ ಥರ್ಸ್ಟ್ ಬರುತ್ತೆ, ಒಂದು ಥ್ರೆಶೋಲ್ಡ್, ಒಂದು ಎನರ್ಜಿ ಬಂದ್ಬಿಡುತ್ತೆ ಬಾಡಿನಲ್ಲಿ. ಸೊ ಏನೇನಂದ್ರೆ ಒಂದು ಲಿಪ್ಸ್, ಎರಡನೇದು ಕಿವಿ ಹಿಂದ್ಗಡೆ ಏನಿದೆಯಲ್ಲ ಈ ಪಾರ್ಟು ಇಲ್ಲಿ ಕಿಸ್ ಮಾಡಬೇಕು, ಸರೌಂಡಿಂಗ್ ನೆಕ್ ಕಿಸ್ ಮಾಡಬೇಕು. ಬ್ರೆಸ್ಟ್ ಏನಿರುತ್ತಲ್ಲ ಅಗೇನ್ ಅದು ಒಂದು ಆಕ್ಟಿವೇಟೆಡ್ ಪಾರ್ಟು. ಆ ಬ್ರೆಸ್ಟ್ ನಲ್ಲಿ ಏನಿರುತ್ತೆ ಮುಂದೆ ನಿಪಲ್ಸ್ ಏನಿರುತ್ತೆ ನೋಡಿ ಅದಕ್ಕೆ ಸ್ಟಿಮ್ಯುಲೇಟ್ ಮಾಡಬೇಕು. ಆಮೇಲೆ ಈ ಹೊಟ್ಟೆ ಪೋರ್ಷನ್ ಏನಿರುತ್ತೆ ನೋಡಿ ಆ ಹೊಟ್ಟೆ ಪೋರ್ಷನ್ ಕಿಸ್ ಮಾಡಬೇಕು. ಬಿಹೈಂಡ್ ಏನಿರುತ್ತೆ ಬೆನ್ ಮೇಲೆ ಆ ಸ್ಪೈನ್ ಏನಿರುತ್ತೆ ನೋಡಿ ಕೆಳಗಡೆಯಿಂದ ಸ್ಲೋಲಿ ಮೇಲ್ ಕಿಸ್ ಮಾಡ್ತಾ ಹೋಗ್ಬೇಕು. ಅವಾಗ ಸ್ಲೋಲಿ ಏನಾಗುತ್ತೆ ಒಂದು ಫಿಮೇಲ್ ಬಾಡಿ ಪಾರ್ಟ್ ಏನಾಗುತ್ತೆ ಸ್ಟಿಮ್ಯುಲೇಟ್ ಆಗ್ತಾ ಹೋಗುತ್ತೆ. ಆಮೇಲೆ ಕೂದಲಿನಲ್ಲಿ ಕೈ ಇದು ಮಾಡೋದು, ಸ್ವಲ್ಪ ಮೈಂಡ್ನ ರಿಲ್ಯಾಕ್ಸ್ ಮಾಡೋದು, ಸ್ಲೋಲಿ ಏನ್ ಮಾಡಬೇಕು ಕೆಳಗಡೆ ಹೋಗ್ತಾ ಫಸ್ಟು ವೆಜೈನಾ, ಒಮ್ಮೆ ವೆಜೈನಲ್ಲಿ ಹೋಗ್ಬಾರ್ದು. ಫಸ್ಟ್ ವೆಜೈನಲ್ಲಿ ಎನ್ಸೆಟ್ ನಲ್ಲಿ ಹೋಗ್ಬಿಟ್ರೆ ಕ್ಲೈಟೋರಿಸ್ ಅಂತ ಇರುತ್ತೆ, ಫಿಮೇಲ್ ಸ್ಟಿಮ್ಯುಲೆಂಟ್. ಹಾಗೆ ಪುರುಷರಲ್ಲಿ ಪೆನಿಸ್ ಎದುರುಗಡೆ ಏನ್ ಗ್ಲಾನ್ಸ್ ಪೆನಿಸ್ ಇರುತ್ತೆ ನೋಡಿ ಅದರಲ್ಲಿ ಮ್ಯಾಕ್ಸಿಮಮ್ ಸ್ಟಿಮ್ಯುಲೇಟ್ ಇರುತ್ತೆ. ಫಿಮೇಲ್ಸ್ ನಲ್ಲಿ ಕ್ಲೈಟೋರಿಸ್ ಅಂತ ಜಸ್ಟ್ ಅಬೋವ್ ವೆಜೈನಾ ಸ್ವಲ್ಪ ಒಂದು ಇಷ್ಟೇ ಮ್ಯಾಟರ್ ಇರುತ್ತೆ, ಅದಕ್ಕೆ ಚೂರ್ ಸ್ಟಿಮ್ಯುಲೇಟ್ ಮಾಡಬೇಕು. ಜಸ್ಟ್ ಫಿಂಗರ್ದಿಂದ ಟಚ್ ಮಾಡಿ ಫಿಂಗರಿಂಗ್ ಮಾಡಿ ಸ್ಲೋಲಿ ಏನಾಗುತ್ತೆ ಅದು
ಫಿಮೇಲ್ ವೈಜೈನಲ್ಲಿ ಏನಿರುತ್ತೆ, ವೈಜೈನಲ್ಲಿ ಏನು ಸಿಕ್ರೇಷನ್ ಸ್ಟಾರ್ಟ್ ಆಗುತ್ತೆ, ಅವಾಗ ಲುಬ್ರಿಕೇಶನ್ ಚೆನ್ನಾಗುತ್ತೆ. ದೆನ್ ಸ್ಲೋಲಿ ನಿಮ್ಮ ಫಿಂಗರ್ನ ವೈಜೈನಲ್ಲಿ ಇನ್ಸರ್ಟ್ ಮಾಡಿಬಿಟ್ಟು ಮೇಲಿನ ಪಾರ್ಟ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಇದು ವೈಜೈನ ಇದೆ, ಹೀಗೆ ಇನ್ಸರ್ಟ್ ಮಾಡಿಬಿಟ್ಟು ಜಸ್ಟ್ ಮೇಲೆ ಏನಿರುತ್ತಲ್ಲ ಇಲ್ಲಿ ಜಿ ಸ್ಪಾಟ್ಸ್ ಅಂತ ಇರುತ್ತೆ, ಅದು ಮ್ಯಾಕ್ಸಿಮಮ್ ಸ್ಟಿಮ್ಯುಲೆಂಟು. ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಅದ್ರ ಮೇಲೆ ರಬ್ ಮಾಡಿ, ಅವಾಗ ಏನಾಗುತ್ತೆ ಮ್ಯಾಕ್ಸಿಮಮ್ ಸ್ಟಿಮ್ಯುಲೇಟ್ ಒಂದು ಫೀಮೇಲ್ ಬಾಡಿಗೆ ಬಂದ್ಬಿಡುತ್ತೆ. ಸೊ ಇದು ಎಲ್ಲ 8 to 10 ಮಿನಿಟ್ಸ್ ಆಗಬೇಕು. ಫೋರ್ ಪ್ಲೇ ನೀವು 8 to 10 ಮಿನಿಟ್ಸ್ ಮಾಡಿದ್ರ, ಸೊ ಇದು ಬರೇ ಒಂದು ಫಿಮೇಲ್ ಬಾಡಿನೇ ನೀವು ಆಕ್ಟಿವೇಟ್ ಮಾಡ್ತಾ ಇಲ್ಲ. ಸೊ 8 to 10 ಮಿನಿಟ್ಸ್ ನೀವು ಯಾವಾಗ ಫೋರ್ ಪ್ಲೇ ಮಾಡ್ತಿರೋ ನೋಡಿ, ನಿಮ್ಮ ಬಾಡಿನಲ್ಲಿ ನಿಮ್ಮ ಬ್ಲಡ್ ನಲ್ಲಿ ಫುಲ್ ಟೆಸ್ಟೋಸ್ಟೆರಾನ್ ಬಂದಿದಿರುತ್ತೆ. ಅವಾಗ ನಿಮಗೆ ಎರೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿದಿರುತ್ತೆ. ಯಾವಾಗ ಎರೆಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿದಿರುತ್ತೆ ನೋಡಿ, ನಿಮ್ಗೆ ಚೆನ್ನಾಗಿ ಸೆಕ್ಸ್ ಮಾಡಕ್ಕಾಗುತ್ತೆ, ಟೈಮಿಂಗ್ ಚೆನ್ನಾಗಿ ಸಿಗುತ್ತೆ. ಯಾಕಂದ್ರೆ ಈ ಫೋರ್ ಪ್ಲೇ ನೀವು ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ನಿಮ್ಗೆ ಜಾಸ್ತಿ ಟೈಮಿಂಗ್ ಸಿಗಲ್ಲ. ಒಮ್ಮೆ ಮಾಡ್ಬಿಟ್ಟು ಮುಗಿಸ್ಬಿಟ್ರೆ ಏನಾಗುತ್ತೆ, ನಿಮಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ನಿಮ್ಮ ಪಾರ್ಟ್ನರ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಮತ್ತೆ 3 hours ಆದ್ಮೇಲೆ ಮತ್ತೊಂದ್ ಸತಿ ಸೆಕ್ಸ್ ಮಾಡ್ಬೇಕಂತ ನಿಮ್ಮ ಹತ್ರನೂ ಒಂದು ಭಾವನೆ ಬರುತ್ತೆ, ಅಥವಾ ಪಾರ್ಟ್ನರ್ ಹತ್ರನೇ. ಡೈಲಿ 3 ಸತಿ ಮಾಡೋದು ಅವಶ್ಯಕತೆ ಇಲ್ಲ, ಒನ್ ಟೈಮ್ ಮಾಡಿ. ಬಟ್ 10 to 15 ಮಿನಿಟ್ಸ್ 20 ಮಿನಿಟ್ ಎಷ್ಟು ಮ್ಯಾಕ್ಸಿಮಮ್ ಟೈಮ್ ಆಯಿತು ಅಷ್ಟು ಮಾಡಿ. 8 to 10 ಮಿನಿಟ್ಸ್ ಯಾವಾಗ ನೀವು ಏನಿರುತ್ತೆ ಫೋರ್ ಪ್ಲೇ ಮಾಡಿಬಿಟ್ರೆ, ಆ ಥೀಮ್ನ ಆ ಬಾಡಿನ ನೀವು ಸೆಟಪ್ ಮಾಡ್ತಾ ಇದ್ದೀರಾ, ನಾವು ಸಿ ಇಸ್ ರೆಡಿ ಟು ಅಕ್ಸೆಪ್ಟ್ ಯು. ಅವಾಗ ಏನಾಗುತ್ತೆ, ಒಂದು ಫೀಮೇಲ್ ಬಾಡಿದು ರೆಸ್ಪಿರೇಷನ್ ಜಾಸ್ತಿ ಆಗುತ್ತೆ. ಸ್ಲೋಲಿ ಏನ್ ಮಾಡ್ತಾರೆ, ಆಕಿ ಉಸಿರಾಟ ಜಾಸ್ತಿ ಸ್ಟಾರ್ಟ್ ಮಾಡ್ತಾರೆ. ಸ್ಲೋಲಿ ಏನಾಗುತ್ತೆ, ಆಕಿಗೆ ನಿಮಗೆ ಟೈಟ್ ಆಗಿ ಹೋಲ್ಡ್ ಮಾಡ್ತಾಳೆ. ಅದರ ಅರ್ಥ ಏನು, ಸಿ ಇಸ್ ರೆಡಿ ಅಂತ. ಅವಾಗ ಏನ್ ಮಾಡಬೇಕು, ನೀವು ಪೆನಿಸ್ನ ವೆಜೈನಲ್ಲಿ ಇನ್ಸರ್ಟ್ ಮಾಡಿ. ಒಮ್ಮೆ ವೆಜೈನಲ್ಲಿ ಇನ್ಸರ್ಟ್ ಮಾಡ್ಬಿಟ್ರೆ ವಾರ್ಮ್ ಫೀಲಿಂಗ್ ಬರುತ್ತೆ. ಆ ವಾರ್ಮ್ ಫೀಲಿಂಗ್ ಬಂದಾಗ ಜಸ್ಟ್ 1 or 2 ಮಿನಿಟ್ ಜಸ್ಟ್ ಪೆನಿಸ್ನ ಒಳಗಡೆ ಇನ್ಸರ್ಟ್ ಮಾಡಿ ಇಟ್ಬಿಡಿ. ಅವಾಗ ನಿಮ್ ಬಾಡಿ ಟೆಂಪರೇಚರ್ ಫಿಮೇಲ್ ಬಾಡಿ ವೆಜೈನ ಟೆಂಪರೇಚರ್ ಮ್ಯಾಚ್ ಆಗಲಿ. ಅವಾಗ ಸ್ಲೋಲಿ ಸ್ಟ್ರೋಕ್ ಮಾಡಿ, ಇನ್ ಔಟ್. ಯಾವಾಗ ನಿಮಗೆ ಅನ್ಸುತ್ತೆ ಇವಾಗ ಮೇ ಬಿ ಅನದರ್ 4 or 5 ಸ್ಟ್ರೋಕ್ ಮಾಡಿದ್ರೆ ನಾನು ಎಜಾಕ್ಯುಲೇಟ್ ಮಾಡ್ಬೋದು ಅಥವಾ ವೀರ್ಯ ಹೊರಗಡೆ ಬರ್ಬೋದಂದ್ರೆ ಹೊರಗಡೆ ತೆಗ್ದ್ಬಿಡಿ ಲಿಂಗನ. ಲಿಂಗ್ ಏನಿರುತ್ತೆ ನೋಡಿ, ಪೆನಿಸು ಇದ್ರದ್ದು ಏನ್ ಬೇಸ್ ಇರುತ್ತಲ್ಲ, ಇದು ಏನ್ ಮಾಡಬೇಕು, 2 ಫಿಂಗರ್ದಿಂದ ಬೇಸ್ನ ಏನ್ ಮಾಡಬೇಕು, ಈ ತರ ಸ್ಕ್ವೀಸ್ ಮಾಡಬೇಕು. ಈ ತರ ಸ್ಕ್ವೀಸ್ ಮಾಡಿದ್ರೆ ಏನಾಗುತ್ತೆ, ಆ ಬಂದಿದ ರಕ್ತ ಅಲ್ಲೇ ಹೋಲ್ಡ್ ಆಗಿಬಿಡುತ್ತೆ. ಸ್ವಲ್ಪ ಸ್ಟಿಮ್ಯುಲೇಷನ್ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಯ್ತು, ನಿಮ್ ಬ್ರೀತಿಂಗ್ ಸ್ಲೋಲಿ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಅಂದ್ರೆ ಅಗೇನ್ ರೀಇನ್ಸರ್ಟ್, ಮತ್ತೆ ಸ್ಲೋಲಿ ಪ್ಲೇ ಮಾಡಿ. ಮತ್ತೆ ಏನ್ ಮಾಡಬೇಕು, ಎವ್ರಿ ಏನಿದೆ 1 minute ಅಥವಾ ಎವ್ರಿ 50 secondsಗೆ ಒಂದು ಬೇರೆ ಪೊಸಿಷನ್ ಟ್ರೈ ಮಾಡಿ. ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಮಿಷನರಿ ಪೊಸಿಷನ್, ಅಂದ್ರೆ ಫಿಮೇಲ್ ಕೆಳಗಡೆ ಇದ್ದಾಳೆ, ನೀವು ಮೇಲಿಂದ ಪೆನೆಟ್ರೇಟ್ ಮಾಡ್ತಾ ಇದ್ರ. ಇಟ್ ಈಸ್ ಯೂಶಲಿ 90% ಪೀಪಲ್ ದೇ ಯೂಸ್ ಮಿಷನರಿ ಪೊಸಿಷನ್. ಆ ಪೊಸಿಷನ್ ಅಲ್ಲಿ ಇದು ಆದಾಗ ಸ್ವಲ್ಪ ಏನ್ ಮಾಡಿ, ನೀವು ಫಿಮೇಲ್ ಕೆಳಗಡೆ ಇರುತ್ತೆ ನೋಡಿ, ನೀವು ಮೇಲಿಂದ ಹೋಗಿ ಡೈರೆಕ್ಟ್ ಹೀಗೆ ಹೋಗಕ್ಕಿಂತ ಏನಿದೆಲ್ಲ ಸ್ವಲ್ಪ ಈ ತರ ಹೋದ್ರೆ ಏನಾಗುತ್ತೆ, ಇಲ್ಲಿ ಕ್ಲೈಟೋರಿಸ್ ಇರುತ್ತೆ ಫಿಮೇಲ್ಗೆ, ಈ ಕ್ಲೈಟೋರಿಸ್ಗೆ ರಬ್ ಆಗ್ತಾ ಹೋಗ್ಬೇಕು. ವೆಜೈನಲ್ಲಿ ಪೆನಿಸ್ ಈ ತರ ಇನ್ಸರ್ಟ್ ಆಗಬೇಕು. ಸೊ ಲೈಕ್ ದಿಸ್ ಈಸ್ ವೆಜೈನಾ. ಸೊ ಇಲ್ಲಿ ಕ್ಲೈಟೋರಿಸ್ ಅಂದ್ರೆ ಸ್ಟಿಮ್ಯುಲೇಷನ್ ಪಾರ್ಟ್ ಇರುತ್ತೆ. ಹೀಗೆ ಸ್ಟ್ರೋಕ್ ಮಾಡೋಕ್ಕಿಂತ ಏನ್ ಮಾಡಬೇಕು, ಹೀಗೆ ಮೇಲಿಂದ ಕೆಳಗಡೆ ಹೋಗಿ. ಅವಾಗ ಏನಾಗುತ್ತೆ, ಆ ಫಿಮೇಲ್ ವೆಜೈನಲ್ಲಿ ಈ ಪೋರ್ಷನ್ ನಲ್ಲಿ ಜಿ ಸ್ಪಾಟ್ ಇಲ್ಲಿ ಇರುತ್ತೆ, ಇಲ್ಲಿ ಕ್ಲೈಟೋರಸ್ ಇರುತ್ತೆ. ಅವಾಗ ಈ ಪೋರ್ಷನ್ ಅಲ್ಲಿ ಮ್ಯಾಕ್ಸಿಮಮ್ ಸ್ಟಿಮ್ಯುಲೇಟ್ ಆ ಫಿಮೇಲ್ಗೆ ಸಿಗುತ್ತೆ. ಈ ಪೊಸಿಷನ್ ಮಾಡಬಹುದು. ಮತ್ ಪೊಸಿಷನ್ ಚೇಂಜ್ ಮಾಡಿ ಸ್ವಲ್ಪ ಒನ್ ಸೈಡ್ ದಿಂದ ಮಾಡಬಹುದು, ಅಥವಾ ಡಾಗಿ ಪೊಸಿಷನ್ ದಿಂದ ಮಾಡಬಹುದು, ಅಥವಾ ನೀವು ಕೆಳಗಡೆ ಮರ್ತಿದ್ರ ಪಾರ್ಟ್ನರ್ ನಿಮ್ಮ ಮೇಲ್ ಕೂತಿದೆ. ಸೊ ಒಬ್ಬರಿಗೆ ಏನ್ ಮಾಡಬೇಕು, ಇಟ್ ಈಸ್ ಎ ಗಿವ್ ಅಂಡ್ ಟೇಕ್ ಪಾಲಿಸಿ. ಬರೇ ನಾನೇ ಮಾಡ್ತೀನಿ ನೀನು ಕೆಳಗಡೆ ಮಲ್ಗು ಅಂತ ಏನಿಲ್ಲ. ಇವನ್ ಅವರು ಆಕ್ಟಿವ್ ಆಗಬೇಕು, ನೀವು ಪ್ಯಾಸಿವ್ ಆಗಬೇಕು. ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಮೇಲ್ ಪಾರ್ಟ್ನರ್ ಇಸ್ ಎ ಆಕ್ಟಿವ್ ಪಾರ್ಟ್ನರ್, ಫಿಮೇಲ್ ಇಸ್ ಎ ಪ್ಯಾಸಿವ್ ಪಾರ್ಟ್ನರ್ ಅಂತ. ಬಟ್ ಸಮ್ ಟೈಮ್ ಗಿವ್ ಹರ್ ಚಾರ್ಜ್, ಆಕಿಗೆ ಚಾರ್ಜ್ ಕೊಡಿ. ಇವತ್ ಯು ಟೇಕ್ ದ ಚಾರ್ಜ್, ಟುಡೇ ಐ ಲೈ ಡೌನ್, ನಾನು ಕೆಳಗಡೆ ಮಲಗಿರ್ತೀನಿ, ಯು ಸ್ಟಾರ್ಟ್. ಸೊ ಏನಾಗುತ್ತೆ, ಇವಾಗ ಒಬ್ಬರೊಬ್ಬರ ಮೇಲೆ ಏನಾಗುತ್ತೆ, ಕಾನ್ಫಿಡೆನ್ಸ್ ಜಾಸ್ತಿ ಬಂದಿದಿರುತ್ತೆ. ಸೊ ಜಾಸ್ತಿ ಟೈಮ್ ನೀವು ಪ್ಲೇಜರ್ ಮಾಡ್ಬೋದು. ಒಂದ್ಸತಿ ಮಾಡುವಾಗ ಫೋರ್ ಪ್ಲೇ 8 minutes ಆಯ್ತು. ಆಕ್ಚುಯಲ್ ಸೆಕ್ಸ್ ಇವಾಗ ನೀವು ಬರೀ 3 minutes ಅಥವಾ 4 minutes ಸ್ಟಾರ್ಟ್ ಮಾಡಿದ್ರೆ ಕೂಡ ಫಿಮೇಲ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಯಾಕಂದ್ರೆ ಆಲ್ರೆಡಿ 80% ಶಿ ಹ್ಯಾಸ್ ಎಂಜಾಯ್ಡ್. ಮಿಕ್ಕಿ 20% ಏನಿದೆಲ್ಲ ನೀವು ಬರೀ 3 minutes ನಲ್ಲಿ ಸ್ಯಾಟಿಸ್ಫೈ ಮಾಡ್ಬೋದು ಅವರಿಗೆ. ಬಟ್ ಈ ಟೈಮ್ ನ ಇಫ್ ಯು ಗಿವ್ ಫಾರ್ ಲೈಕ್ 5 minutes or 8 minutes ಮಾಡ್ಬಿಟ್ರೆ ವಂಡರ್. ಆಲ್ಮೋಸ್ಟ್ 15 minutes ಅಂದ್ರೆ ಮೋರ್ ದೆನ್ ಎನಫ್ ಫಾರ್ ಯು ಅಂಡ್ ಯುವರ್ ಪಾರ್ಟ್ನರ್. ಸೊ ಈ ತರ ಫಾಲೋ ಮಾಡಿ. ಮತ್ತೊಂದು ಏನಂದ್ರೆ, ತುಂಬಾ ಜನರಿಗೆ ಏನ್ ಅಭ್ಯಾಸ ಇರುತ್ತೆ, ಸೆಕ್ಸ್ ಆದ ತಕ್ಷಣ ಇಮಿಡಿಯೇಟ್ಲಿ ಏನ್ ಮಾಡ್ತಾರೆ, ಆ ಸೈಡ್ ಮುಖ ಮಲ್ಬಿಟ್ಟು ಮಲಗಿದಿರ್ತಾರೆ. ಫಸ್ಟ್ ಒಂದ್ಸತಿ ಆಯ್ತಲ್ಲ, ನೀವು ಪಾರ್ಟ್ನರ ಕೇಳಿ ವೆದರ್ ಯು ಆರ್ ಹ್ಯಾಪಿ, ಖುಷಿ ಆಯ್ತಾ, ಸ್ಯಾಟಿಸ್ಫ್ಯಾಕ್ಷನ್ ಆಯ್ತೋ ಇಲ್ಲ ನನಗೆ ಅಷ್ಟಾಗಿಲ್ಲ ಅಂದ್ರೆ ಸ್ವಲ್ಪ ಆಕಿ ಬಾಡಿನ ಸ್ಟಿಮ್ಯುಲೇಟ್ ಮಾಡಿ, ಸ್ವಲ್ಪ ಮತ್ ಕಿಸಿಂಗ್ ಮಾಡಿ, ಬ್ರೆಸ್ಟ್ಗೆ ಸ್ವಲ್ಪ ಪ್ರೆಸ್ ಮಾಡಿ, ವೆಜೈನಲ್ಲಿ ಸ್ವಲ್ಪ ಕ್ಲೈಟೋರಿಸ್ಗೆ ರಬ್ ಮಾಡ್ತಾ ಇರಿ, ವೆಜೈನಲ್ಲಿ ಫಿಂಗರ್ ಹಾಕ್ಬಿಟ್ಟು ಸ್ವಲ್ಪ ಜಿ ಸ್ಪಾಟ್ಗೆ ಸ್ಟಿಮ್ಯುಲೇಟ್ ಮಾಡಿ. ಕಂಪ್ಲೀಟ್ ಆಕಿ ಬಾಡಿ ಮೇಲೆ ಏನಿದೆ, ಸ್ಪೆಷಲಿ ಲೆಫ್ಟ್ ಕೈದಿಂದ ಏನ್ ಮಾಡಬೇಕು, ಟಚ್ ಮಾಡ್ಬೇಕು. ಯಾಕಂದ್ರೆ ಇದು ಚಂದ್ರ ನಾಡಿ. ಸೊ ಈ ಸ್ಟಿಮ್ಯುಲೇಷನ್ ಚೆನ್ನಾಗಿರುತ್ತೆ.
ಸೊ ಒಂದ್ಸತಿ ಆಕಿ ಓಕೆ ನಾವು ಐ ಆಮ್ ಹ್ಯಾಪಿ ಅಂದಮೇಲೆ ಅವಾಗ ಏನ್ ಮಾಡಿ ಒಬ್ರಿಗೆ ಸ್ವಲ್ಪ ತುಂಬಾ ಕ್ಲೋಸ್ ಆಗಿಬಿಟ್ಟು ಮಲ್ಕೊಳ್ಳಿ ಫಾರ್ 2 minutes ಆರ್ 3 minutes. ಯಾಕಂದ್ರೆ ಸೆಕ್ಸ್ ಆದ ತಕ್ಷಣ ಸೆಪರೇಷನ್ ಆಗೋದಿರಲ್ಲ, ಯಾಕಂದ್ರೆ ಆ ಕಾಸ್ಮಿಕ್ ಎನರ್ಜಿ ಒಬ್ಬರಿಗೆ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಜಸ್ಟ್ ಹೋಲ್ಡ್ ಟೈಟ್ ಅಂಡ್ ಲೈ ಡೌನ್. ತುಂಬಾ ಬೇಗ ಒಬ್ಬರೊಬ್ರಿಗೆ ಹಗ್ ಮಾಡಿಬಿಟ್ಟು ಮಲ್ಕೊಂಡ್ರೆ ಏನಾಗುತ್ತೆ, ಆ ಸೆಕ್ಸ್ದು ಲಾಸ್ಟ್ ಪೋರ್ಷನ್ ಏನು ಒಂದ್ಸತಿ ಇದು ಆಗಿಬಿಟ್ರೆ ಆ ಅಂಡರ್ಸ್ಟ್ಯಾಂಡಿಂಗು, ಆ ಲವ್, ಆ ಫೀಲಿಂಗ್ ಏನಿರುತ್ತೆ ನೋಡಿ, ಅದು ಪಾಸಿಟಿವ್ ವೈಬ್ರೇಷನ್ಸ್ ಇರುತ್ತೆ. ಒಂದ್ಸತಿ ಸೆಕ್ಸ್ ಎಲ್ಲ ಮುಗೀತು, 2 ನಿಮಿಷ 3 ನಿಮಿಷ ಆಯ್ತಂದ್ರೆ ಏನ್ ಮಾಡಬೇಕು, ಫೀಮೇಲ್ಸ್ ಮೋಸ್ಟ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದ್ಸತಿ ಇದು ಸೆಕ್ಸ್ ಆಯ್ತಲ್ಲ ಅವ್ರು ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಯೂರಿನ್ ಪಾಸ್ ಮಾಡ್ತಾರೆ. ಬಟ್ ಮೇಲ್ ನಲ್ಲಿ ಹೇಳ್ತೀನಿ, ಒಮ್ಮೆ ಸೆಕ್ಸ್ ಮಾಡಿದ ತಕ್ಷಣ ನೀವು ಏನ್ ಮಾಡಿದ್ರಿ, ರೀಸಿಯಸ್ ಪಾಸ್ ಮಾಡಕ್ ಹೋಗ್ಬೇಡಿ, half an hour ವೇಟ್ ಮಾಡಿ. ಯಾಕಂದ್ರೆ ಫೀಮೇಲ್ ಬಾಡಿನಲ್ಲಿ ತುಂಬಾ ಸಿಕ್ರೇಷನ್ಸ್ ಆಗಿದಿರುತ್ತೆ, ಅವ್ರು ಪಾಸ್ ಮಾಡ್ತಾರೆ ಅದು ಒಳ್ಳೇದು, ಎಲ್ಲ ಸಿಕ್ರೇಷನ್ಸ್ ಹೋಗ್ಬಿಡುತ್ತೆ. ಬಟ್ ಮೇಲ್ ಬಾಡಿನಲ್ಲಿ ಏನಾಗುತ್ತೆ, ಒಂದ್ಸತಿ ಸೀಮೆನ್ ಹೋಗಿದಾದ್ಮೇಲೆ ಆ ಯುರೇತ್ರ ಇರ್ತದೆ, ತುಂಬಾ ಸೆನ್ಸಿಟಿವ್ ಪಾರ್ಟು. ಅವಾಗ ಒಮ್ಮೆನೆ ಯೂರಿನ್ ಪಾಸ್ ಮಾಡಿದ್ರೆ ಚಾನ್ಸಸ್ ಆಫ್ ಗೆಟಿಂಗ್ ಯೂರಿನ್ ಇನ್ಫೆಕ್ಷನ್ ಈಸ್ ಮೋರ್. ಸೊ ಅದಕ್ಕೆ ನೀವು half an hour ಮಲ್ಗಿ ಆಮೇಲೆ ಹೋಗ್ಬಿಟ್ಟು ಯೂರಿನ್ ಪಾಸ್ ಮಾಡ್ಬೋದು. ನಿಮ್ಗೆ ಇಲ್ಲ ನನಗೆ ಸೆಕ್ಸ್ ಮಾಡಿದ ತಕ್ಷಣ ನನಗೆ ಇವೆಲ್ಲ ಕ್ರಿಯೆ ಆದ್ಮೇಲೆ ಸ್ವಲ್ಪ ಪೆನಿಸ್ ವಾಶ್ ಮಾಡಬೇಕು, ಬನ್ನಿ ವಾಶ್ ಮಾಡಿಬಿಟ್ಟು ಬಂದು ಮಲ್ಕೊಳ್ಳಿ. ಬಟ್ ಇಮಿಡಿಯೇಟ್ಲಿ ಯೂರಿನ್ ಪಾಸ್ ಮಾಡ್ರಿ, ಯಾಕಂದ್ರೆ ಯೂರಿನ್ ಪಾಸ್ ಮಾಡಿದ್ರೆ ಸ್ವಲ್ಪ ಏನಾಗುತ್ತೆ, ಯೂರಿನ್ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಸೊ ಇಟ್ ಈಸ್ ಕಂಪ್ಲೀಟ್ ಪ್ರೊಸೆಸ್. ಇದು ಬರೇ ಒಂದು ಪೆನಿಸ್ನ ವೆಜೆನಲ್ಲಿ ಹಾಕ್ಬಿಟ್ಟು ಮಲ್ಗೋದಿರಲ್ಲ. ಇಟ್ ಈಸ್ ಸ್ಟಾರ್ಟ್ ಫ್ರಮ್ ಮಾರ್ನಿಂಗ್. ನೀವು ಮಾರ್ನಿಂಗ್ ನೀವು ಪಾರ್ಟ್ನರ್ನ ಇಂಟಿಮೇಷನ್ ಕೊಡ್ತಾ ಇದ್ದಾರೆ, ಇವತ್ತು ನೈಟ್ ವಿಲ್ ಹ್ಯಾವ್ ಸೆಕ್ಸ್ ಟಿಲ್ ಕಂಪ್ಲೀಟ್. ಇಷ್ಟು ಪ್ರೊಸೆಸ್, 1 day ಪ್ರೊಸೆಸ್ ಇದು. ಇಟ್ಟು 3 minutes ಇಲ್ಲ. ಸೊ ಇದಕ್ಕೆ ಬರೇ ಒಂದು ಆಕ್ಟಿವಿಟಿ ತರ ಮಾಡಬೇಡಿ, ಇವತ್ತು ಏನೋ ಮಾಡ್ಬೇಕಂತ. ಇಟ್ ಈಸ್ ಜಸ್ಟ್ ಒಂದು ಪ್ಲೇಜರ್ ತರ ಮಾಡಿ. ಫಾರ್ ಎಕ್ಸಾಂಪಲ್ ನೀವು ಒಂದು ಟ್ರಿಪ್ನ ಪ್ಲಾನ್ ಮಾಡ್ತಾ ಇದ್ದೀರಾ ಅಥವಾ ಒಂದು ಮೂವಿನ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದ್ರೆ 2 days ಇಂದ ವಿಚಾರ ಮಾಡ್ತೀರಾ, ಎಷ್ಟು ಗಂಟೆಗೆ ಹೋಗ್ಬೇಕು, ಯಾವ ಶೋ ಹೋಗ್ಬೇಕು, ಟ್ರಾಫಿಕ್ ಎಲ್ಲಿರುತ್ತೆ, ನಿಯರೆಸ್ಟ್ ಹೋಗ್ಬೇಕಾ, ದೂರ ಹೋಗ್ಬೇಕಾ. ಸೊ ಇದನ್ನು ಪ್ಲಾನ್ ಮಾಡ್ಬಿಟ್ರೆ ಏನಾಗುತ್ತೆ, ಯು ಕ್ಯಾನ್ ಹ್ಯಾವ್ ಎ ವಂಡರ್ಫುಲ್ ಸೆಕ್ಸ್ ಲೈಫ್. ಇನ್ ಕೇಸ್ ನಿಮಗೆ ಸೆಕ್ಸ್ ರಿಲೇಟೆಡ್ ಮತ್ತೆ ಏನಾದರೂ ಪ್ರಾಬ್ಲಮ್ ಇದೆ, ಅಥವಾ ನನಗೆ ಸರ್ ನನ್ನ ಪಾರ್ಟ್ನರ್ನ ಸ್ಯಾಟಿಸ್ಫೈ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಯಾಕೋ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಇಬ್ಬರು ಒಳಗಡೆ, ಸೊ ಆ ಥರ ಇದ್ದರೆ ಇಬ್ಬರು ಕಪಲ್ಸ್ ನನ್ನ ಕ್ಲಿನಿಕ್ನ ಬಂದುಬಿಟ್ಟು ನೇರವಾಗಿ ನನಗೆ ಸಂಪರ್ಕ ಮಾಡ್ಬೋದು. ನನ್ನ ಬೆಂಗಳೂರಿನಲ್ಲಿ 2 ಬ್ರಾಂಚಸ್ ಇದೆ, ಒಂದು ಜಯನಗರ್ನಲ್ಲಿ ಇದೆ, ಒಂದು ಬನಶಂಕರಿನಲ್ಲಿ ಇದೆ. ನನ್ನ ನಂಬರ್ ಏನಿದೆ ಕೆಳಗಡೆ ವಿಡಿಯೋ ಸ್ಕ್ರೋಲ್ ಆಗ್ತಾ ಇರುತ್ತೆ, ಆ ನಂಬರ್ನ ಫೋನ್ ಮಾಡಿಬಿಟ್ಟು ಡೈರೆಕ್ಟ್ 1-to-1 ನನಗೆ ಮೀಟ್ ಮಾಡ್ಬೋದು. ವೀಕ್ಷಕರೇ, ಈ ಥರನೇ ನಿಮಗೆ ವಿಡಿಯೋ ಇಷ್ಟ ಆಗ್ತದೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.